ಸಿದ್ದರಾಮಯ್ಯನವರು 47 ಕೋಟಿ ಖರ್ಚು ಮಾಡಿ ಹೆಲಿಕಾಪ್ಟರ್ ಎಲ್ಲ ಓಡಾಡಿದ್ದಾರೆ. ಅದರಲ್ಲಿ ಜಾಸ್ತಿ ಹೋಗಿರೋದು ಮೈಸೂರಿಗೆ. ಅವರು ಮೈಸೂರಿಗೆ ಸಿಎಂ, ಕರ್ನಾಟಕ ಸಿಎಂ ಅರ್ಥ ಆಗ್ತಾ ಇಲ್ಲ. ಅವ್ರು ಟ್ರಾವೆಲ್ ನೋಡ್ತಾ ಇದ್ರೆ ಮೈಸೂರಿಗೆ ಮಾತ್ರ ಮುಖ್ಯಮಂತ್ರಿ ಅಂತ ಅನಿಸ್ತಾ ಇದೆ. ಅವ್ರಿಗೆ ರಸ್ತೆಗಳ ಮೇಲೆ ಕಾನ್ಫಿಡೆನ್ಸ್ ಇಲ್ಲ. ರಸ್ತೆಗಳ ಮೇಲೆ ಹೋದ್ರೆ ಬೆನ್ನು ನೋವು ಬರ್ತೈತೆ, ಸೊಂಟ ನೋವು ಬರ್ತೈತೆ, ಕಾಲ್ ನೋವು ಬರ್ತೈತೆ. ಅದಕ್ಕೆ ಅವರು ಹೆಲಿಕಾಪ್ಟರ್ನ ಚೂಸ್ ಮಾಡ್ಕೊಂಡಿದ್ದಾರೆ. ಜನ ನೀವು ಬೇಕಾದ್ರೆ ಸೊಂಟ ನೋವನ್ನ ಬರಲಿ, ಕಾಲನ ಮುರ್ಕೊಳ್ಳಿ, ಕೈಯನ್ನ ಮುರ್ಕೊಳ್ಳಿ, ನಾನ್ ಸೇಫ್ ಇರಬೇಕು. ನಾನ್ ಸೇಫ್ ಇದ್ರೆ ಆಯ್ತು, ನೀವೇನ್ ಬೇಕಾದ್ರೂ ಹಾಳಾಗೋಗಿ ಅಂತೇಳಿ ಅವರು ಹೆಲಿಕಾಪ್ಟರ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಇಲ್ಲಿ ರಾಜ್ಯದ ಜನ ಇಡೀ ರಸ್ತೆಗಳು, ಕರ್ನಾಟಕದ ಎಲ್ಲಾ ರಸ್ತೆಗಳು, ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕದ ರಸ್ತೆಗಳನ್ನು ನೋಡಿದ್ರೆ ನೀವು 10 ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕಾದ್ರೆ 2 ಗಂಟೆ 3 ಗಂಟೆ ಬೇಕು. ಆ ಪರಿಸ್ಥಿತಿ ಉತ್ತರ ಕರ್ನಾಟಕದಲ್ಲಿ. ಇನ್ನು ಬೆಂಗಳೂರು ಅಂತನೂ ಸುಮಾರು 15-16 ಜನ ಈಗಾಗಲೇ ಪ್ರಾಣ ಕಳ್ಕೊಂಡಿದ್ದಾರೆ. ದಿನನಿತ್ಯ ಬೆಂಗಳೂರಲ್ಲಿ ಗುಂಡಿ ಬಿದ್ದ ರಸ್ತೆಗಳನ್ನ ನೋಡ್ತಾ ಇದ್ದೀರಿ. ಅದಕ್ಕೆ ಅವ್ರಿಗೆ ಹಣ ಇಲ್ಲ. ನಾನು ಸಜೆಷನ್ ಕೊಡೋದು ಸಿದ್ದರಾಮಯ್ಯನವ್ರಿಗೆ, ಸೊ ಬೆಂಗಳೂರಲ್ಲೂ ನೀವು ಓಡಾಡಕ್ ಕಷ್ಟ, ಅಲ್ಲೂ ಯಾವ್ದಾನ ಒಂದು ಸಣ್ಣ ಹೆಲಿಕಾಪ್ಟರ್ ನೋಡ್ಕೊಳ್ಳಿ. ಬೆಂಗಳೂರಲ್ಲಿ ಅಲ್ಲೂ ಓಡಾಡಕ್ಕೆ ಮನೆಗೆ ಅಲ್ಲೆಲ್ಲ ಸಣ್ಣ ಹೆಲಿಕಾಪ್ಟರ್ ನೋಡ್ಕೊಳ್ಳಿ. ಆ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ಕಾಣ್ತಾ ಇದ್ದೀರಿ. ಈ ದುಂದು ವೆಚ್ಚ ಮಾಡೋದ್ರ ಬದಲು ಇಲ್ಲಿ ಉತ್ತರ ಕರ್ನಾಟಕದ ಜನ ಕಬ್ಬು ಬೆಳೆ ಬೆಳೆದಿದ್ದಾರೆ, ಪರಿಹಾರ ಕೊಡಿ ಅಂದ್ರೆ 50 ರೂಪಾಯಿ ಕೊಡ್ತೀರಾ. ನಿಮ್ಮ ಹೆಲಿಕಾಪ್ಟರ್ಗೆ 47 ಕೋಟಿ ಕೊಡ್ತೀರಾ. ಯಾವ ನ್ಯಾಯ? ಯಾವ ನ್ಯಾಯ ಅಂತ ಕೇಳೋದು. ಅಲ್ಲೂ ಉದಾರತೆ ಬೇಕಲ್ಲ ಕಬ್ಬು ಬೆಳೆಗಾರರಿಗೆ ಕೊಡಕ್ಕೆ. ಆ ಉದಾರತೆ ನಿಮ್ಮಲ್ಲಿ ಇಲ್ಲ.